ರಾಜ್ಯ ರಾಜಕೀಯದ ದೇವಮೂಲೆ ಚನ್ನಪಟ್ಟಣ. ಇಲ್ಲಿ ಗೆದ್ದವರು ಸಿಎಂ ಆಗ್ತಾರೆ ಎನ್ನುವಂತಹ ನಂಬಿಕೆ. ಹಾಗಾಗಿನೇ ಈ ಬಾರಿ ನಡೆಯುವಂತಹ ಚನ್ನಪಟ್ಟಣ ಉಪ ಕದನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಇಷ್ಟಾದ್ರೂ ಅಭ್ಯರ್ಥಿಗಳು ಯಾರು ಅನ್ನೋದು ಇದುವರೆಗೂ ಬಹಿರಂಗ ಆಗಿಲ್ಲ. ಮೈತ್ರಿ ಪಡೆಯಲ್ಲಿ ಬಿಜೆಪಿಯ ನಾಯಕ ಸಿಪಿ ಯೋಗೇಶ್ವರ್ ನಾನಾಗ್ತೀನಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಕೂಡ ಎಚ್ಡಿಕೆ ತಮ್ಮ ಮಗನ ಮೇಲೆಯೇ ಒಲವನ್ನ ತೋರಿಸುತ್ತಿದ್ದಾರೆ ಅನ್ನುವಂಥ ಮಾತಿದೆ. ಎಚ್ಡಿಕೆಯ ಈ ಪುತ್ರ ಮಮಕಾರಕ್ಕೆ ಕೇಸರಿ ಹೈಕಮಾಂಡ್ ಕೂಡ ತಲೆ ಅಲ್ಲಾಡಿಸಿದ್ಯಂತೆ. ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ಗೆದ್ದಿರೋದ್ಕಿಂತ ಅವರಿಂದ ತೆರವಾಗಿರೋ ಕ್ಷೇತ್ರವೇ ಹೆಚ್ಚು ಸದ್ದು ಮಾಡ್ತಿದೆ. ಬೊಂಬೆ ನಾಡಿನಲ್ಲಿ ಜಾಗ್ವಾರ್ ಜಾತ್ರೆನ ಸೈನಿಕನಿಂದ ಬೈ ಎಲೆಕ್ಷನ್ ಯುದ್ಧನ ಇದೊಂದೇ ಪ್ರಶ್ನೆ ಸದ್ಯಕ್ಕೆ ಉಳಿದಿದೆ. ಚನ್ನಪಟ್ಟಣ ಕ್ಷೇತ್ರ ಈಗ ಪ್ರತಿಷ್ಠೆಯ ಫೈಟ್ಗೆ ವೇದಿಕೆಯಾಗಿದೆ. ಬಿಜೆಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡುತ್ತಾ ಇಲ್ಲವೇ ಮೈತ್ರಿ ಪಕ್ಷದ ನಾಯಕನ ಮಗನಿಗೆ ಮಣೆ ಹಾಕತ್ತಾ ಎಂಬ ಚರ್ಚೆ ಜೋರಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಭ್ಯರ್ಥಿಯಾಗ್ತಾರಾ ನಿಖಿಲ್? ಕುಮಾರಸ್ವಾಮಿ ಪುತ್ರನ ಕಡೆ ಬಿಜೆಪಿ ಹೈಕಮಾಂಡ್ ಒಲವು. ಚನ್ನಪಟ್ಟಣ ಈಗ ಕೇವಲ ಕ್ಷೇತ್ರವಾಗಿ ಉಳಿದಿಲ್ಲ, ಇದು ಮೂವರು ರಾಜಕಾರಣಿಗಳ ಜಿದ್ದಾಜಿದ್ದಿನ ಕಣ. ಒಬ್ರು ಕ್ಷೇತ್ರವನ್ನ ಗೆದ್ದವರು, ಮತ್ತೊಬ್ರು ಗೆಲ್ಲೋಕೆ ಹವಣಿಸ್ತಾ ಇರೋರು. ಇವರಿಬ್ಬರ ಮಧ್ಯೆ ಟಿಕೆಟ್ಗಾಗಿ ತಡಕಾಡ್ತಾ ಇರೋ ಸಿಪಿ ಯೋಗೇಶ್ವರ್ ಈ ಲೆವೆಲ್ಗೆ ಹೈ ವೋಲ್ಟೇಜ್ ಕಣವಾಗಿ ಬೊಂಬೆನಾಡು ಹೈಪ್ ಕ್ರಿಯೇಟ್ ಮಾಡಿರುವಾಗ ನಿಖಿಲ್ ಕಡೆ ಬಿಜೆಪಿಯ ಒಲವಿದೆ ಅನ್ನೋದೇ ಸದ್ಯದ ಮೇಜರ್ ಅಪ್ಡೇಟ್. ಚನ್ನಪಟ್ಟಣ ಉಪಕದನ ಗೆಲ್ಲೋಕೆ ಕಮಲ ದಳ ದೋಸ್ತಿಗಳು ಪ್ಲಾನ್ ಮಾಡ್ತಿದ್ದಾರೆ. ರಾಮನಗರದಲ್ಲಿ ಮತ್ತೊಮ್ಮೆ ಡಿಕೆ ಬ್ರದರ್ಸ್ ಕಟ್ ಹಾಕೋಕೆ ತಂತ್ರ ರೂಪಿಸುತ್ತಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಅಭ್ಯರ್ಥಿ ಮಾಡೋಕೆ ದೆಹಲಿಯಲ್ಲಿ ಚರ್ಚೆ ನಡೆದಿದೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ್ದ ವೇಳೆ ಎಚ್ಡಿಕೆ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಡಿಕೆ ಬ್ರದರ್ಸ್ ಆಟಕ್ಕೆ ಬ್ರೇಕ್ ಹಾಕೋಕೆ ನಿಖಿಲ್ ಸೂಕ್ತ ಅಭ್ಯರ್ಥಿ ಎಂಬ ಸಲಹೆಯನ್ನ ಬಿಜೆಪಿ ಹೈಕಮಾಂಡ್ಗೆ ಎಚ್ಡಿಕೆ ನೀಡಿದ್ದಾರಂತೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಒಲವು ತೋರಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಮಂಡ್ಯ ಲೋಕ ಕದನಕ್ಕಿಳಿದು ನಿಖಿಲ್ ಕೈ ಸುಟ್ಕೊಂಡಿದ್ದಾರೆ. ರಾಮನಗರ ಅಖಾಡಕ್ಕೆ ಧುಮುಕಿ ಮತ್ತಷ್ಟು ಗಾಯ ಮಾಡಿಕೊಂಡಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಸ್ಪರ್ಧೆಗೆ ಸ್ಥಳೀಯ ನಾಯಕರ ಬೆಂಬಲ ಬೇಕಿದೆ. ಇದಕ್ಕೂ ದಳಪತಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಚನ್ನಪಟ್ಟಣ ಉಪಕದನದಲ್ಲಿ ನಿಖಿಲ್ ಸ್ಪರ್ಧೆ ಬಗ್ಗೆ ಶೀಘ್ರ ಪಕ್ಷದ ನಾಯಕರ ಸಭೆ ಕರೆಯೋಕೆ ಎಚ್ಡಿ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಪುತ್ರನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಎಚ್ಡಿಕೆ ಈ ಎಚ್ಚರಿಕೆ ನಡೆ ಅನುಸರಿಸುತ್ತಿದ್ದಾರೆ. ಆದರೆ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಹಿಂದೇಟು ಹಾಕ್ತಿದ್ದಾರೆ. ಇಷ್ಟಾದ್ರೂ ನಿಖಿಲ್ ಪರ ಬಿಜೆಪಿ ಹೈಕಮಾಂಡ್ ಒಲವಿರೋದ್ರಿಂದ ಸಭೆ ಮಾಡೋಕೆ ದಳಪತಿ ಸಿದ್ಧತೆ ನಡೆಸಿದ್ದಾರೆ. ಉಪಚುನಾವಣಾ ದಿನಾಂಕ ಘೋಷಣೆ ಬಳಿಕ ಕ್ಷೇತ್ರದ ದಳ ಮುಖಂಡರ ಸಭೆ ನಡೆಸಲು ಜೆಡಿಎಸ್ ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಇದೆ. ನಿಖಿಲ್ ಕುಮಾರಸ್ವಾಮಿ ದೋಸ್ತಿ ಕ್ಯಾಂಡಿಡೇಟ್ ಆದ್ರೆ ಸಿಪಿ ಯೋಗೇಶ್ವರ್ ಸೈಲೆಂಟ್ ಆಗ್ತಾರಾ? ಅದಂತೂ ಸಾಧ್ಯ ಇಲ್ಲ. ಹಾಗಂತ ಕಾಂಗ್ರೆಸ್ಗೆ ಹೋಗ್ತಾರಾ? ಅದು ಆಗದೆ ಇರೋ ವಿಚಾರ. ಹಾಗಾದ್ರೆ ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ? ಇದೊಂದೇ ಕೊನೆಗೆ ಉಳಿಯೋ ಆಯ್ಕೆ. ಆದ್ರೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ಬೇಕಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.